ಇಲ್ಲಿ ಭಾಗವಹಿಸಿದಂತ ಎಲ್ಲಾ ಸಮುದಾಯದ ಮುಖಂಡರಿಗೆ ಮತ್ತು ಮಾಧ್ಯಮಿತರರಿಗೆ ವಂದಿಸುತ್ತಾ, ಇವಾಗ ನಾವು 101 ಜಾತಿಯ ಪರವಾಗಿ 1950ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನು ಮೀಸಲಾತಿಯನ್ನು ಜಾರಿಗೆ ತಂದರು. ಅದಕ್ಕಿಂತಲೂ ಮುಂಚಿತವಾಗಿ ಜ್ಯೋತಿಬಾ ಫುಲೆಯವರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ವತಂತ್ರ ಪೂರ್ವದಲ್ಲಿ ನಮಗೆ ಮೀಸಲಾತಿ ಕೊಟ್ಟಿದ್ರು. ಆ ಮೀಸಲಾತಿಯ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 6 ಸಮುದಾಯಗಳಿಗೆ ಮಾತ್ರ ಗುರುತಿಸಿದ್ರು. ಆದಿ ಕರ್ನಾಟಕ, ಆದಿ ದ್ರಾವಿಡ, ಬೋವಿ, ಬಂಜಾರ, ಕೊರಮ, ಕೊರಿಚ ಈ ಜಾತಿಗಳನ್ನು ಮಾತ್ರ ಪರಿಶಿಷ್ಟ ಜಾತಿಗೆ ಮೊದಲು 1924ರಲ್ಲಿ KRS ಏನು ಅಣೆಕಟ್ಟು ಕಟ್ಟಡ ಮಾಡಿದ್ರು. ಆವಾಗ ಈ ಒಂದು ಅಲೆಮಾರಿ ಸಮುದಾಯಗಳಲ್ಲಿ ಬರ್ತಕ್ಕಂಥ ಬೋವಿ, ಬಂಜಾರ, ಕೊರಮ, ಕೊರಿಚ ಈ 4 ಜಾತಿಗಳನ್ನು ಮತ್ತು ಮೂಲತಃವಾಗಿ ಆದಿ ಕರ್ನಾಟಕ, ಆದಿ ದ್ರಾವಿಡ ಭಾಷೆಗಳ ಆಧಾರದ ಮೇಲೆ ವೃತ್ತಿ ಆಧಾರದ ಮೇಲೆ ಈ 6 ಜಾತಿಗಳನ್ನು 1950 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಏನು ಅರ್ಪಣೆ ಮಾಡಿಕೊಟ್ಟರಾಗ ಅವರು ಯಥಾವತ್ತಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಟ್ಟಂತ ಈ 6 ಜಾತಿಗಳ ಮೀಸಲಾತಿಯನ್ನು ಮುಂದುವರಿಸಿದರು. ಅವಾಗ ಏನಾಯ್ತಪ್ಪ ಅಂತಂದ್ರೆ ಮೈಸೂರು ಪ್ರಾಂತದಲ್ಲಿ ಅಲ್ಲಿ ಬೋವಿ ಬಂಜಾರದವರಿಗೆ ಮಾತ್ರ ಅವಕಾಶ ಇತ್ತು. ಈ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ, ಬಾಂಬೆ ಕರ್ನಾಟಕದಲ್ಲಿ ಈ ಒಂದು 2 ಸಮುದಾಯಗಳಿಗೆ ಅವಕಾಶಗಳು ಇರಲಿಲ್ಲ. ಬೋವಿ ಬಂಜಾರದವರಿಗೆ ಅವಕಾಶ ಇರಲಿಲ್ಲ. ದೇವರಾಜ ಅರಸು 1977ರಲ್ಲಿ ದೇವರಾಜ ಅರಸು ಅಧಿಕಾರಕ್ಕೆ ಬಂದಾಗ ಇದು ಪ್ರಾದೇಶಿಕವಾಗಿ ಅಸಮತೋಲನೆ ಆಗುತ್ತದೆ ಮತ್ತು ಕರ್ನಾಟಕ ರಾಜ್ಯ ಒಂದೇ ಇರುವುದರಿಂದ ಪ್ರಾದೇಶಿಕವಾದಿ ಒಂದೇ ಭಾಷೆ, ಒಂದೇ ನಡೆ, ಒಂದೇ ಒಂದು ವರ್ತನೆಗಳಿರುವುದರಿಂದ, ಕಸುಬುಗಳಿರುವುದರಿಂದ ಇದು ರಾಜ್ಯಾದ್ಯಂತ ಒಂದೇ ಜಾರಿ ಮಾಡ್ಬೇಕಂತೇಳಿ ಅವರು ವರದಿ ಪ್ರಕಾರ ಹಿಂದಿನ ಒಂದು ವರದಿ ತಗೊಂಡು ಅವ್ರು ಜಾರಿ ಮಾಡಿದರು. ಅವಾಗ ನಮ್ಗೆ 1979ರಲ್ಲಿ ಶಿಕ್ಷಣ ಆಗಿರ್ಬೋದು, ಔದ್ಯೋಗಿಕ ದೃಷ್ಟಿಯಲ್ಲಿ ಆಗಿರ್ಬೋದು, ಆಶ್ರಯ, ಅಕ್ಷಯ, ಆನಂದ ಯಾವುದೇ ಆಗಿರಲಿ ಎಲ್ಲದರಲ್ಲಿ ಮೀಸಲಾತಿ ಕೊಡ್ತಾ ಬಂದರು. ಅದಾದ ನಂತರ 1999ರಲ್ಲಿ ಅವಾಗ ಏನು ಮಾಡಿದರು, ಮಾದಿಗ ಮಂದಕೃಷ್ಣದವರು ಆಂಧ್ರದಿಂದ ಬಂದು ನಮ್ಮ ಮಾದಿಗ ಸಮುದಾಯ ಹೆಚ್ಚಿಗೆ ಇದೆ, 101 ಜಾತಿಗಳಲ್ಲಿ ನಾವು ಅತಿ ಹೆಚ್ಚು ಜನಸಂಖ್ಯೆ ಇರೋದರಿಂದ ನಾವು ಬರ್ತಕ್ಕಂಥ ನಮ್ಮ ಪಾಲು ನಮಗೆ ಸಿಗ್ತಾ ಇಲ್ಲ. ಹಾಗಾಗಿ ನೀವು ಏನು ಮಾಡಬೇಕು, ನಮ್ಮ ಪ್ರತ್ಯೇಕ ಮಾಡಿ ನಮ್ಮದೇ ಒಂದು ಮೀಸಲಾತಿ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿದ್ವಿ. ಅವಾಗ ಏನು ಮಾಡ್ತಿದ್ರು, ಧರ್ಮಸಿಂಗ್ ಅವರು ಅವಾಗ ಮುಖ್ಯಮಂತ್ರಿ ಆಗಿದ್ದರು. ಧರ್ಮಸಿಂಗ್ ಸಾಹೇಬ್ರು ಏನು ಮಾಡಿದರು, ಯಾವುದೇ ಒಂದು ಆಯೋಗ ರಚನೆ ಮಾಡಬೇಕು ತಿಳ್ಕೊಂಡಾಗ ಆಯೋಗ ರಚನೆ ಅವಾಗ ಆಯಿತು. ಆ ಆಯೋಗದ ನೇತೃತ್ವ ವಹಿಸಿದ ಸದಾಶಿವ ಅವರು ಆ ಆಯೋಗದ ಅಧ್ಯಕ್ಷರಾಗಿ ಮುಂದುವರಿಸಿದರು. ಅವರಾದ ನಂತರ 2012ರಲ್ಲಿ ಅದು ಆಯೋಗದ ವರದಿ ಕೊಟ್ಟಾಗ ಎಲ್ಲ ಸಮುದಾಯಗಳಿಗೆ ಗೊತ್ತಾಯಿತು, ನಮಗೆ ಒಂದು ಪರಿಶಿಷ್ಟ ಜಾತಿಯ ಪಟ್ಟಿಯಿಂದಲೇ ಕೈ ಬಿಡ್ತಾರ ಅಂತಕ್ಕಂಥದ್ದನ್ನು ಹುಟ್ಟಾಕಿ ಎಲ್ಲ ಕಡೆ ವಿಜೃಂಭಣೆಯಿಂದ ಅವರು ಆಚರಣೆ ಮಾಡಿಸ್ತಾ ಒಂದು ರೀತಿಯಲ್ಲಿ ನಟನೆಗಳು ಬಂದಾಗ ಭಯಭೀತರಾಗಿ ನಮಗೆ ಎಲ್ಲಿ ಈ ಒಂದು ಮೀಸಲಾತಿಯಿಂದ ನಾವು ವಂಚಿತರಾಗ್ತೀವಿ ಅಂತೇಳಿ ಬೋಯಿ, ಬಂಜಾರ, ಕೊರಚ ಸಮುದಾಯಗಳು ಹೆದರಿ ಅವರು ಹೋರಾಟ ಮಾಡ್ಲಿಕ್ಕೆ ತಯಾರಿ ಮಾಡಿದರು. ಈ ತಯಾರು ಮಾಡಿ 2018ರಲ್ಲಿ ನಾಗಮೋಹನ್ ದಾಸರನ್ನು ನೇಮಕ ಮಾಡಿ ಅದು ಒಂದು ಸದಾಶಿವ ಆಯೋಗ 2011ನೇ ಜನಗಣತಿ ಆಧಾರದ ಮೇಲೆ ಮೀಸಲಾತಿಯನ್ನು ಮಾಡಲು ಮತ್ತು ಪುನಃ ಅದಕ್ಕೆ ಕೈಯಲ್ಲಿ ತಗೊಂಡಾಗ ಅವಾಗ ಏನು ಮಾಡಿದ್ರು, ನಾಗಮೋಹನ್ ದಾಸ್ ಅವರು ಎಲ್ಲ ಜಿಲ್ಲೆಗಳಿಗೆ ಪ್ರತ್ಯಕ್ಷವಾಗಿ ಭೇಟಿಯಾಗಿ ಎಲ್ಲ ಸಮುದಾಯದ ಮುಖಂಡರನ್ನು ಭೇಟಿಯಾಗಿ ಅವರ ಅಹವಾಲುಗಳನ್ನು ಸ್ವೀಕಾರ ಮಾಡಿ ನಿಮಗೆ ಏನು ಪ್ರತಿಶತ ಹೆಚ್ಚಾಗಬೇಕು ಅಥವಾ ನಿಮ್ಮ ಜಾತಿಗೆ ಇಂತಿಷ್ಟು ಜಾತಿಗೆ ಹೀಗೆ ಬೇಕು ಅಂತೇಳಿ ಕೇಳಿದಾಗ ನಾವೇನೆಂದು ಯಾವ ನಮ್ಮ 101 ಜಾತಿಗಳನ್ನು ಒಡೆಯೋದು ಬೇಡ, ಇದ್ದ 15% ನೀವು ಈಗಾಗಲೇ ಮೀಸಲಾತಿ ಕೊಡ್ತೀರಿ, ಅದಕ್ಕೆ 24 ಕೊಡಬೇಕು, 25 ಕೊಡಬೇಕು, 20 ಕೊಡಬೇಕು, ಜನಗಣತಿ ಆಧಾರದ ತಿಳ್ಕೊಂಡು ನಮ್ಮ ಗುಲ್ಬರ್ಗ ನಗರಕ್ಕೆ ಅವ್ರು ಬಂದಾಗ, ಜಿಲ್ಲೆಗೆ ಬಂದಾಗ ಕೂಡ ನಾವು ಎಲ್ಲಾ ಸಮುದಾಯದವರು 101 ಜಾತಿಯ ಸಮುದಾಯಗಳು ಸಂಘ ಸಂಸ್ಥೆಗಳು ಕೂಡ ನಾವು ನೇರವಾಗಿ ಬರೆದು ಅವ್ರಿಗೆ ಕೊಟ್ಟಾಗ ಅವ್ರು ಏನು ಮಾಡಿದ್ರು, ಹೆಚ್ಚು ಕಡಿಮೆ ಜನರ ಒಂದು ಸಂಖ್ಯೆಗನುಗುಣವಾಗಿ ಈಗೇನು 15% ಕೊಡ್ತೀವಿ, ನಿಮ್ಗೊಂದು 20% ಸಿಗತಕ್ಕಂಥ ಅವಕಾಶಗಳಿದ್ದಲ್ಲಿ ಇರುವುದರಿಂದ ನಾವು ಅದು ಮಾಡಲು ಸಾಧ್ಯ ಮಾಡ್ತೀವಿ ಪ್ರಯತ್ನ ಅಂತೇಳಿ ನಾಗಮೋಹನ್ ದಾಸ್ ಅವರು ಭಾಷೆ ಕೊಟ್ಟಾಗ ಅವ್ರು ಏನು ಮಾಡಿದ್ರು, BJP ಸರ್ಕಾರ 2017ರಲ್ಲಿ ಅದೇನು ಮಾಡ್ತೀವಿ 2023ರಲ್ಲಿ 17% ಒಂದು ಬೊಮ್ಮಾಯಿ ಸರ್ಕಾರ, ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ 17% 101 ಜಾತಿಗಳಿಗೆ SCಗಳಿಗೆ ಮಾಡಿದ್ರು. STಗಳಿಗೆ 3-7% ಮಾಡಿ ಅವರು ಮೀಸಲಾತಿಯನ್ನು ಹೆಚ್ಚಿಸಿದ್ದೇವೆ ಅಂತ ತಿಳ್ಕೊಂಡು ಜಂಬ ಕೊಟ್ಟುಕೊಂಡು ಅವರು ಇಲ್ಲಿವರೆಗೆ ಯಾವುದೇ ಒಂದು 9ನೇ ಶೆಡ್ಯೂಲ್ಗೆ ಒಳಪಡಿಸಲಿಲ್ಲ. ಹಾಗಾಗಿ ನಾವೆಲ್ಲರೂ ಬೀದಿ ಪಾಲಾಗಿ
ಜಾತಿಗಳ ಮಧ್ಯೆ ಹೋರಾಟ, ಹೊಡೆದಾಟ, ಬಡದಾಟ, ಎಲ್ಲರ ಅಶಾಂತಿಯನ್ನು ಮಾಡಿಸಿದ್ದಾರೆ. ಸಮಾಜಗಳಲ್ಲಿ ಒಂದು ಕಲಹವನ್ನು ಮೂಡಿಸಿದ್ದಾರೆ. ಇದು ಒಂದು ಪದ್ಧತಿ ನಮ್ಗೆ ಸರಿ ಅನಿಸಿಲ್ಲ. ನಾವು ಇವತ್ತು ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಬಂದು 2.5 ವರ್ಷ ಆಯಿತು. ನಮ್ಗೆ ಆವಾಗ ಕರೆಯೋದು, ಇವಾಗ ಕರೆಯೋದು, ಸಭೆಗಳು ಮಾಡೋದು, ಹೋರಾಟ ಮಾಡೋದು, ಎಲ್ಲ ನಿಂದನೆ ಮಾಡೋದು ಎಲ್ಲ ನಡೀತಾವೆ ಪ್ರವೃತ್ತಿ. ಆದರೆ ಅದು 17% ನಾವು ಮಾಡೇ ಮಾಡ್ತೀವಿ ಅಂತೇಳಿ ಕೂಡ ಇವರು ಇದರಲ್ಲಿ ಕೂಡ ಬರೆದಿದ್ರು ಅವ್ರ ಪ್ರಣಾಳಿಕೆಯಲ್ಲಿ. ಅದಕ್ಕೆ ನಾವು ಮಾಡೇ ಮಾಡ್ತಿದ್ವಿ. ಇವರು ಜಂಬ ಕಚ್ಕೊಂಡು ಆಚರಣೆ ಮಾಡ್ಕೊತ ಬಂದ್ರು ವಿನ ಉತ್ಸವ ಮಾಡ್ಕೊತ ಬಂದ್ರು. ಆದ್ರೆ ನಿಜವಾಗಿ ಯಾರಿಗೆ ಮೀಸಲಾತಿ ಕೊಡ್ಲಿಲ್ಲ. ಹಾಗಾಗಿ ಈಗ ಮೀಸಲಾತಿ ಜಾರಿಗೆ ತರಬೇಕು, ಕಾಯ್ದೆ ಮಾಡ್ಬೇಕಂತೇಳಿ ಚಳಿಗಾಲದ ಅಧಿವೇಶನದಲ್ಲಿ ಇದು 17% ನಾವು ಪರಿಶಿಷ್ಟ ಜಾತಿಗಳಿಗೆ, 7% ನಾವು ಪರಿಶಿಷ್ಟ ಪಂಗಡಕ್ಕೆ ಕೊಡ್ಬೇಕಂತೇಳಿ ಅಲ್ಲಿ ಒಂದು ವಿಧಾನಸಭೆಯಲ್ಲಿ ಮಂಡನೆ ಮಾಡಿ ರಾಜ್ಯಪಾಲರ ಅನುಮೋದನೆಗಾಗಿ ಕಳಿಸಿದ್ರು. ರಾಜ್ಯಪಾಲರು ಬೇಕಾದಂತ ಕೆಲವೊಂದು ನ್ಯೂನತೆಗಳನ್ನ ಎತ್ತಿ ಅವ್ರು ಪುನಃ ವಾಪಸ್ ಕಳಿಸಿದ್ರು ಬಿಲ್ಲನ್ನ. ಮತ್ತೆ ಅವ್ರು ಹೋಗಿ ಎಲ್ಲಾ ಪಕ್ಷಾತೀತವಾಗಿ ಎಲ್ಲ ನಾಯಕರು ಹೋಗಿ ಭೇಟಿ ಆದಾಗ ನಾವು 101 ಜಾತಿಗಳು ಸರಿಪಡಿಸ್ಕೊಳ್ತೀವಿ, ಮತ್ತು ಪರಿಶಿಷ್ಟ ಜಾತಿಯವರು ಪಂಗಡದವರು ಕೂಡ ನಾವು ಸರಿಪಡಿಸ್ಕೊಳ್ತೀವಿ. ನೀವು ಈ ಕಾಯ್ದೆಯನ್ನ ಜಾರಿಗೆ ಬರುವಂತೆ ಒಂದು ಮನ್ನಣೆ ಕೊಡಬೇಕು, ಮುದ್ರೆಯನ್ನು ಒತ್ತಬೇಕು ಅಂತಂದಾಗ ರಾಜ್ಯಪಾಲರು ಸರಿ ಇದೆ 101 ಜಾತಿಗಳಿಗೆ ಮತ್ತು ಇದು 49 ಜಾತಿ ಪರಿಶಿಷ್ಟ ಪಂಗಡಕ್ಕೆ ಒಂದು ನ್ಯಾಯದ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನಡ್ಸ್ಕೊಂಡು ಹೋಗ್ತಾ ತಿಳ್ಕೊಂಡು ನಂಬಿ ಅವರು ಆ ಒಂದು ಕಾಯ್ದೆಯನ್ನ ಮುದ್ರೆಯನ್ನು ಒತ್ತಿ ಮತ್ತೆ ಇವ್ರಿಗೆ ಕೊಟ್ಟು ಕಳಿಸಿದ್ರು ಸರ್ಕಾರಕ್ಕೆ. ಆವಾಗ ಸರ್ಕಾರ ಏನ್ ಮಾಡಿತ್ತು, ಒಂದು ನೋಟಿಫಿಕೇಶನ್ ಮಾಡುವಷ್ಟರಲ್ಲಿ ಕೆಲವೊಬ್ಬರು ನಮಗೆ ಅನ್ಯಾಯ ಅಂತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಒಂದು ಸಮುದಾಯದ ನಾಯಕರು ಏನ್ ಮಾಡಿದ್ರು, ಮಹೇಂದ್ರ ಕುಮಾರ್ ಮಿತ್ರ ಅವರು ರಾಯಚೂರದವರು, ಅವ್ರು ಏನ್ ಮಾಡಿದ್ರು, ನೀವು ಯಾವ ಆಧಾರದಲ್ಲಿ 50%ಕ್ಕಿಂತಲೂ ಮೀರಬಾರ್ದಂತೇಳಿ ಒಂದು ಸಂವಿಧಾನದಲ್ಲಿ ಇರುವಾಗ ನೀವು ಯಾವ ಕಾಯ್ದೆ ಯಾವ ಕಾನೂನು ಅಡಿಯಲ್ಲಿ ನೀವು 56 ಜಾರಿಗೆ ತಂದಿದ್ದೀರಿ, ಯಾವ ರೀತಿ ನೀವು ನೇಮಕಾತಿ ಮಾಡ್ತೀರಿ, ಯಾವ ಉದ್ಯೋಗದಲ್ಲಿ ನೀವು ಮೀಸಲಾತಿ ರಚನೆ ಮಾಡ್ತೀರಿ ಅಂತ ತಿಳ್ಕೊಂಡು ಅವರು ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕಿದಾಗ ಉಚ್ಚ ನ್ಯಾಯಾಲಯದಿಂದ ತಡೆ ಬಂದ್ಬಿಡ್ತು. ಅವಾಗ ತಡೆ ಬಂದ್ಬಿಟ್ಟಾಗ ಇನ್ನೂ ಬೇಕಾಗದ ಅಖಿಲ ಕರ್ನಾಟಕ ಬೋವಿ, ಬಂಜಾರ, ಕೊರಮ, ಕೊರಚ ಸಮುದಾಯದ ಒಂದು ಸಂಘಟನೆ, ಇದೇ ನಮ್ಮ ಗುಲ್ಬರ್ಗದ ರಾಜ್ಯಾದ್ಯಂತ ಸಂಘಟನೆ ಮಾಡಿದವರು, ಅವರು ಕೂಡ ಅದಕ್ಕೆ ರಿಟ್ ಪಿಟಿಷನ್ ಹಾಕಿದ್ರು. ಅದಕ್ಕೂ ಕೂಡ ಉಚ್ಚ ನ್ಯಾಯಾಲಯ ಮನ್ನಣೆ ನೀಡಿ ಎಲ್ಲಾ ಫೈಲ್ಗಳನ್ನು ಮತ್ತು ಎಲ್ಲಾರ ನಾಯಕರು ಕೂಡ ಅವರು ಕೂಡ ರಿಟ್ ಪಿಟಿಷನ್ ಹಾಕಿದ್ರು. ಮೀರು ಇಲ್ಲಿ ಬೇಡಿಕೆ ಎಲ್ಲ ಅದು ಒಳ ಮೀಸಲೇ ಕಾನೂನು ಬಾಹಿರದ ವರ್ಗೀಕರಣ ಮಾಡಿದ್ದು ಶುದ್ಧ ತಪ್ಪದ. ಅದಕ್ಕೆ ನೀವು ಏನಾದ್ರೂ ವರ್ಗೀಕರಣ ಮಾಡ್ಬೇಕಪ್ಪ ಅಂತಂದ್ರ ಕಾನೂನಾತ್ಮಕವಾಗಿ ಮಾಡ್ರಿ. ಮತ್ತೆ ಈಗ 56,437 ಹುದ್ದೆಗಳನ್ನೇ ನೀವು ನೇಮಕಾತಿ ಮಾಡಲು ನೀವೇನು ರಾಜ್ಯಪತ್ರವನ್ನು ಹೊರಡಿಸಿದಿರಿ ಜೀವೋ, ಅದರಂತೆ ನೀವು ನೋಟಿಫಿಕೇಶನ್ ಮಾಡಬೇಕು. ಹಳೆಯ ಒಂದು ಪದ್ಧತಿಯಲ್ಲೇ ನೀವು ನೇಮಕಾತಿ ಮಾಡ್ಕೊಳ್ರಿ, ಶಿಕ್ಷಣದ ಕ್ಷೇತ್ರದಲ್ಲಿ ಮಾಡ್ರಿ, ಸಾಮಾಜಿಕವಾಗಿ ಮಾಡ್ರಿ, ಹಳೆಯದನ್ನೇ ಮಾಡಬೇಕು ವಿನ ಹೊಸದು. ಯಾಕಂತಂದ್ರೆ ಈಗಾಗಲೇ ಹೈಕೋರ್ಟ್ ನಲ್ಲಿ ದಾವೆಗಳು ಇರುವುದರಿಂದ, ತಡೆಯಾಜ್ಞೆ ಈಗಾಗಲೇ ತಮ್ಮ ಬಂದಿರುವುದರಿಂದ, ಮತ್ತು ಕೋರ್ಟ್ ಆದೇಶ ನಿರ್ದೇಶನ ಕೂಡ ಇದೆ. ಈ ಮಧ್ಯಂತರ ಆದೇಶ ಏನಿದೆ 50%ದಲ್ಲೇ ಮಾತ್ರ ನೀವು ನೇಮಕಾತಿಗಳನ್ನು ಮಾಡಿಕೊಳ್ಳೋ ನಿರ್ದೇಶಿಸಿದಂತೆ ತಾವೆಲ್ಲ ಮಾಡ್ಕೋಬೇಕು. ಎಲ್ಲ ನಮ್ಮ 101 ಸಮುದಾಯಗಳ ಬೆಂಬಲವಿದೆ. ಅದನ್ನು ಬಿಟ್ಟು ಹೊರತುಪಡಿಸಿ ಮಾಡಿದ್ರೆ ನಮ್ಮ ಹೋರಾಟ ಯಾವಾಗಲೂ ನಿರಂತರವಾಗಿ ನಡೀತದೆ. ತಿಪ್ಪಣ್ಣ ಒಡೆಯರಾಜ್, ಭೂಯಿ ಬಂಜಾರ ಕೊರಕಚ್ಚ ಸಮುದಾಯದ ಪ್ರಧಾನ ಕಾರ್ಯದರ್ಶಿ.